ಕೈಕೊಟ್ಟ ಮುಂಗಾರು ಮಳೆ ಅನ್ನದಾತರಿಗೆ ಸಂಕಷ್ಟ. ಕಡಿಮೆ ದರಕ್ಕೆ ಸಂತೆಗಳಲ್ಲಿ ಜಾನುವಾರುಗಳನ್ನ ಮಾರಾಟ ಮಾಡ್ತಾ ಇರುವಂತಹ ರೈತರು. ಯಾದಗಿರಿಯ ಕೊಡೇಕಲ್ ಪಟ್ಟಣದ ಹಸುಗಳ ಮಾರಾಟ, ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳು ಸಾಕ್ಲಿಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಕೈಗೊಟ್ಟ ಮುಂಗಾರು ಮಳೆ ಅನ್ನದಾತರಿಗೆ ಸಂಕಷ್ಟ ಎದುರಾಗುತ್ತೆ. ಕಡಿಮೆ ದರಕ್ಕೆ ಸಂತೆಯಲ್ಲಿ ಜಾನುವಾರುಗಳ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಜಾನುವಾರುಗಳನ್ನ ಮಾರಾಟ ಮಾಡ್ತಿರುವಂತಹ ರೈತರು ಯಾದಗಿರಿಯ ಕುಡಿಕಲ್ ಪಟ್ಟಣದ ಒಂದು ಹಸುಗಳ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳನ್ನ ಸಾಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಜಾನುವಾರುಗಳು ಮೇವು ನೀರು ಇಲ್ಲದಕ್ಕೆ ಮಾರಾಟ ಮಾಡಲಾಗ್ತಾ ಇರುವಂಥದ್ದು. ಕಡಿಮೆ ಬೆಲೆಗೆ ಜಾನುವಾರುಗಳನ್ನ ಮಾರಾಟ ಮಾಡಲಿಕ್ಕೆ ರೈತರು ಮುಂದಾಗಿದ್ದು, ಬರಗಾಲ ಇರುವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಬೇಕು. ಈಗ ಜಾನುವಾರುಗಳನ್ನ ಸಾಕಾಗ್ತಾ ಇಲ್ಲ, ಆಯ್ತಾ? ಸರಿಯಾದ ರೀತಿಯಲ್ಲಿ ಮಳೆ ಬರದೆ ಹೋದ್ರೆ ಇದೇ ರೀತಿ ಪರಿಸ್ಥಿತಿ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಗ್ರಾಮಗಳಲ್ಲೂ ಆಗುತ್ತೆ. ಏನಾಗ್ತಿದೆ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಆ ಒಂದು ಹಸುಗಳನ್ನ ಬೆಳೆಸಕ್ಕಾಗ್ತಾ ಇಲ್ಲ, ಅದಕ್ಕೆ ಹೊಟ್ಟೆಗೆ ಹಾಕಕ್ಕಾಗ್ತಾ ಇಲ್ಲ, ಹಸಿ ಹುಲ್ಲು ಸಿಗ್ತಾ ಇಲ್ಲ. ಮಳೆ ಬರದೇ ಇರುವ ಕಾರಣಕ್ಕಾಗಿ ಯಾವುದೇ ಬಿತ್ತನೆಗಳಾಗ್ತಾ ಇಲ್ಲ. ಇದು ಸರ್ಕಾರ ನೀವು ಯೋಚನೆ ಮಾಡಬೇಕು, ಯಾವ ರೀತಿಯಾಗಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ. ಇಲ್ಲ ಅಂತಂದ್ರೆ ಜಾನುವಾರುಗಳನ್ನು ತೆಗೆದುಕೊಳ್ಳೋರು ಯಾರು ಇರೋದಿಲ್ಲ. ಸೊ ಅವರ ಒಂದು ಕಷ್ಟ ಹೇಳುತ್ತಿರುತ್ತಾಗುತ್ತೆ. ಗುಳೆ ಬರುವಂತಹ ಪರಿಸ್ಥಿತಿಗಳು ಕೂಡ ಹೇಳುತ್ತೆ. ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ ಅಂತ ಹೇಳಿ ಬೇರೆ ಕಡೆಯಲ್ಲಿ ಗುಳೆ ಹೋಗುವ ಪರಿಸ್ಥಿತಿ ಬರುತ್ತೆ. ಈ ರೀತಿಯಾಗಿರುವಂತಹ ಕೆಲಸಗಳಾಗಬಾರ್ದು ಅಂತಂದ್ರೆ ಪರಿಹಾರ ಅನ್ನೋದು ಕೊಡಬೇಕು ಸರ್ಕಾರ. ಏನು ಎತ್ ಮಾರಕ್ ಬಂದಿವ್ರಿ, 1,30,000 ಕೊಟ್ಟು ಬಿತ್ತಾಕ ತಗೊಂಡಿವ್ರಿ. ಈಗ ಬಿತ್ತಿವ್ರಿ, ಏನು ಬೆಳಿ ಮಳೆ ಆಗಾರ ಕರ್ಗಾಕತ್ಯಾವ. ಅದರಿಂದ ಏನು ಹಾಕಾಕ ಉಪ್ಜಿನ ತಂದೀವಿ. ಈಗ 70,000 ಕೇಳಾಕತ್ಯಾರ. ಮತ್ತ ಅದಕ್ಕೆ ಏನು ಉಪ್ಜಿನ ಏನು ಕೊಡ್ತಾರಂತಂದ್ರ ಏನು ಇದು ಇಲ್ರಿ, ಪರಿಹಾರನು ಇಲ್ಲ, ಒಂದ್ ಏನೂ ಇಲ್ಲ. ಈಗ ಹಾಕಾಕ ಏನು ಇಲ್ದಂಗ ಹೇಳ್ರಿ, ಒಟ್ಟ ಕಣಿಕನು ಕಲಸ ಆಗ್ಯಾದ್ರಿ. ಈಗ ಹಾಕಾಕನ ಒಂದ್ ಆಧಾರ ಮಾಡ್ತಾರಂದ್ರ ಏನು ಮಾಡಾಕ್ ತಯಾರಿಲ್ರಿ. ಅದ್ರಿ 1,30,000 ಕೊಟ್ಟು ಮಾಡಿ ತಂದಿವ್ರಿ. ಈಗ 1 ತಿಂಗಳದಿಂದ ಈಗ ಬಿತ್ತಿ ಎಲ್ಲ ಕೈ ಕಾಡ್ಯಾಗ ಇದ್ದು ಹಾಕ್ಬೇಕು, ಹೊಳ್ಳಿ ಅಡಿಗೆ ಬಿಟ್ಬಿಟ್ರಿ. ಅಂದ್ರೆ ಅವಕ್ಕೆ ದನಗಳಿಗೆ ಮೇವು ಇಲ್ಲ, ಹಾಕಕ್ಕೆ ಇಲ್ಲೇ ಇಲ್ರಿ. ಏನಾಗ್ಬೇಕಂತಾರ ಈಗ? ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.